ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಲಕ್ಷ್ಮಿ ಕೀರ್ತಿ ಪ್ರಪಾತಕ್ಕೆ ಬಿದ್ದದ್ದನ್ನು ನೋಡೇ ಬಿಟ್ಲ, ಕಾಪಾಡೋಕೆ ಮುಂದಾದ್ಲ. ಕಾವೇರಿ ಅವರ ಬಂಡವಾಳ ಬಟಾಬೈಲ್ ಮಾಡಿಬಿಟ್ರ. ಆ ವ್ಯಕ್ತಿ ಯಾರಪ್ಪ ಅದು? ಇಷ್ಟೊತ್ತು ಕೂಡ ಕಾವೇರಿ ಮತ್ತು ಕೀರ್ತಿ ನಡುವೆ ನಡೆದಿದ್ದು ಎಲ್ಲವನ್ನ ಕೂಡ ಹೇಗೆ ಕ್ಯಾಮ್ರಾ ಕ್ಯಾಪ್ಚರ್ ಮಾಡ್ತಿತ್ತು, ಹಾಗೆ ವ್ಯಕ್ತಿ ಕಣ್ಗಳು ಕೂಡ ಎಲ್ಲವನ್ನ ಕೂಡ ಕ್ಯಾಪ್ಚರ್ ಮಾಡಿದ. ಹಾಗಿದ್ರೆ ಆ ವ್ಯಕ್ತಿ ಸತ್ಯನ ಹೇಳ್ಬಿಟ್ಟ, ಕಾವೇರಿ ಬಂಡವಾಳನ ಬಟಾಬೈಲ್ ಮಾಡಿದ್ರ. ವೈಷ್ಣವ್ ತಗೊಂಡಿದ್ದು ತೀರ್ಮಾನ ಏನಾಗಿದೆ, ಲಕ್ಷ್ಮಿ ಮಾಡಿದ್ದೇನು, ಈ ಕಡೆ ಕಾವೇರಿ ಕತೆ ಏನಾಯಿತು, ಇದೆಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕಾವೇರಿ ಅವ್ರನ್ನ ಚಟಾಪಟ್ ಅಂತ ಹೇಳಿ ಇಲ್ಲಿ ಲಕ್ಷ್ಮಿ ಮೇಲಿಂದ ಮೇಲೆ ಪ್ರಶ್ನೆ ಮಾಡಿದೆ. ಇಲ್ಲಿ ಯಾಕೆ ಕೀರ್ತಿಯವರು ಇಲ್ಲಿಂದ ಹೋಗೋಕೆ ಸಾಧ್ಯನೇ ಇಲ್ಲ, ಕೀರ್ತಿಯವರು ಈ ರೀತಿ ಹೋಗೋದನ್ನು ನಾನು ನಂಬೋದು ಇಲ್ಲ, ಯಾಕಂದರೆ ಮದುವೆ ಆಗಬೇಕು ಅಂತ ಅವರು ಆಲೋಚನೆ ಮಾಡಿದ್ದಾರೆ ಅನ್ನೋದನ್ನೇ ನಂಬೋಕೆ ಕಷ್ಟ ಆಗ್ತದೆ. ಅದರಲ್ಲೂ ಮದುವೆಗೆ ಮಂಟಪ ಎಲ್ಲ ಸಿದ್ಧ ಮಾಡ್ಕೊಂಡಿದ್ರೆ ಅವ್ರು ಯಾಕೆ ಹೋಗ್ಬೇಕು, ಇಲ್ಲೇ ಇರ್ತಿದ್ರು ಅಂತ ಹೇಳ್ತಿದ್ದಾರೆ. ಈ ಕಡೆ ಏನ್ ಮಾತಾಡ್ತಿದ್ಯಾ ಲಕ್ಷ್ಮಿ, ನಾನು ಪೊಲೀಸ್ ಅವ್ರನ್ನ ಕರ್ಕೊಂಡು ಬರ್ತಿದ್ದೀರಾ ಅಂತ ಹೇಳಿದ ತಕ್ಷಣ ಅವಳು ಹೆದರ್ಕೊಂಡು ರೌಡಿಗಳ ಜೊತೆ ಹೋಗ್ಬಿಟ್ರು ಅಂತಾರೆ. ತಕ್ಷಣ ಈ ಕಡೆ ವೈಷ್ಣವ್ ಕೂಡ ಹೌದು, ಕೀರ್ತಿ ಆ ರೀತಿಯೆಲ್ಲ ರೌಡಿಗಳು ಪೊಲೀಸ್ ಅವ್ರಿಗೆಲ್ಲ ಹೆದ್ರವಳೆ ಅಲ್ಲ ಅವಳು ಖಂಡಿತ ಅಂತ ಹೇಳ್ತಿದ್ರೆ, ಈ ಕಡೆ ಏನಪ್ಪಾ ಇದು, ಇವಳು ಅನುಮಾನ ಬರ್ಸ್ಕೊಳ್ದಲ್ದೆ ತನ್ನ ಮಗನಲ್ಲೂ ಕೂಡ ಅನುಮಾನನ ಬಿತ್ತುತ್ತಿದ್ದಾಳಲ್ಲ, ಏನ್ ಮಾಡ್ಲಿ ನಾನು ಅಂತ ಅನ್ಕೊಂಡು ಫುಲ್ ರೆಬಲ್ ಆಗ್ತಿದ್ದಾರೆ. ಕಾವೇರಿ ಮನ್ಸಲ್ಲೇ ಕುತುಕುತಾ ಅಂತ ಕುದಿತಿದ್ದಾರೆ ಲಕ್ಷ್ಮಿ ಮೇಲೆ. ಈ ಕಡೆ ಲಕ್ಷ್ಮಿ ಅಂತೂ ಮಂಟಪದ ಹತ್ರನೇ ಹೋಗ್ತಿದ್ದಾಳೆ. ಇವಳು ಯಾಕಪ್ಪ ಮಂಟಪದ ಹತ್ರ ಹೋಗ್ತಿದ್ದಾಳೆ, ಏನಾದ್ರೂ ಕ್ಯಾಮ್ರಾ ಸಿಕ್ಕಿದ್ರೆ ಏನ್ ಮಾಡ್ಲಿ ನಾನು ಅಂತ ಅನ್ಕೋತಿದ್ದಾರೆ. ಏನ್ ಲಕ್ಷ್ಮಿ ನೀನು ಆಡ್ತಿರೋ ಮಾತು ನೋಡಿದ್ರೆ ನಾನೇ ಏನು ಮಾಡಿದ್ದೀನಿ ಅನ್ನೋ ಹಾಗೆ ಹೇಳ್ತಿದ್ಯಲ್ಲ, ನಾನು ಏನು ಹೇಳ್ತಿದ್ರು ನಿಜವಾಗ್ಲೂ ಕೂಡ ಅದೇ ನಿಜ ಅಂತ ಹೇಳ್ತಿದ್ರೆ ನನ್ಗೆ ಯಾಕೋ ಇದೆಲ್ಲ ನಂಬೋಕೆ ಆಗ್ತಿಲ್ಲ. ಯಾಕಂದ್ರೆ ಎಂದೂ ಕೂಡ ಕೀರ್ತಿಯವರು ಆ ರೀತಿ ಮಾತಾಡಿದ್ದಲ್ಲ, ನೀವು ಹೇಳುವಷ್ಟು ಕೆಟ್ಟವರು ಕೂಡ ಅವರು ಅಂತ ನನಗೆ ಅನ್ನಿಸ್ತಾ ಇಲ್ಲ ಅಂತಾನೆ ಹೇಳ್ತಾಳೆ. ತದನಂತರ ಈ ಕಡೆ ಕಾವೇರಿಯವರು ಒಮ್ಮೆಲೆ ಅಲ್ಲಿಂದ ಓಡ್ಬಿಡ್ತಾರೆ. ಇಲ್ಲಮ್ಮ ಓಡ್ತಿದ್ಯಾ ಅಂತ ಇಲ್ಲಿ ಲಕ್ಷ್ಮಿ ವೈಷ್ಣವ್ ಇಬ್ರು ಕೂಡ ಹೋಗ್ತಿದ್ದಾರೆ. ಹಾಗೆ ಹೋಗಿದ್ದೆ, ಅಲ್ಲಿ ಗನ್ ಬಿದ್ದಿರುತ್ತೆ, ಗನ್ನನ್ನು ಎತ್ಕೊಂಡಿದ್ದ ಹಣೆಗೆ ಇಟ್ಕೊಂಡ್ಬಿಡ್ತಾರೆ. ತಕ್ಷಣ ಗಾಬರಿ ಆಗ್ಬಿಡುತ್ತೆ ವೈಷ್ಣವ್ ಮತ್ತೆ ಲಕ್ಷ್ಮಿಗೆ, ಏನಪ್ಪ ಆಗ್ತಿದೆ ಅಂತ. ಆಗ ಇಲ್ಲಿ ಕಾವೇರಿಯವರು ಇದೇ ರೀತಿ ನಾನು ಹಣೆಗೆ ಗುಂಡಿಡ್ತೀನಿ ಅಂತ ಹೇಳಿ ಶೂಟ್ ಮಾಡ್ತೀನಿ ಅಂತ ಹೆದರಿಸಿ ಬೆದರಿಸಿ ಎಲ್ಲ ಕೂಡ ಮಾಡಿದ್ಲು. ಈ ಒಂದು ಲೆಚ್ಚನ್ನ ಬರ್ಸಿದ್ಲು, ಲಗ್ನ ಪತ್ರಿಕೆನ ಹಾಗೆ ಇಲ್ಲಿ ತನಕ ಕರ್ಕೊಂಡ್ ಬಂದ್ಲು, ನಿನ್ ಜೊತೆ ಮದ್ವೆ ಮಾಡಿಸ್ಬೇಕು ಅಂತ ಹೆದರಿಸಿ ಎಲ್ಲವನ್ನ ಕೂಡ ಮಾಡಿದ್ಲು. ಅವಳು ಮನಸ್ಸಲ್ಲಿದ್ದೆ ನಿನ್ನನ್ನ ಮದ್ವೆ ಆಗೋದಕ್ಕೆ, ಅದಕ್ಕೆ ನಮ್ಮನ್ನೆಲ್ಲ ಕರ್ಸಿದ್ದು. ಆದ್ರೆ ತದನಂತರ ಅವಳ ಆಟಾಟೋಪ ಜಾಸ್ತಿ ಆಯ್ತು. ಆಗ ನಾನು ಈ ಗನ್ನನ್ನ ಇಟ್ಕೊಂಡು ಅವಳ ಹಣೆಗೆ ಶೂಟ್ ಮಾಡ್ಬಿಡ್ತೀನಿ ಅಂತ ಹೆದರಿಸ್ದೆ. ಅದಕ್ಕೋಸ್ಕರನೇ ಅವಳು ಹೆದರ್ಕೊಂಡು ಹೋಗ್ಬಿಟ್ಲು. ಫಸ್ಟ್ ಟೈಮ್ ನಾನು ತಪ್ಪು ಮಾಡ್ಬಿಟ್ಟೆ ಪುಟ್ಟ, ಅವಳ ಹಣೆಗೆ ಗನ್ನಿಟ್ಟು ಬೆದರಿಕೆ ಹಾಕ್ಬಿಟ್ಟೆ. ನನ್ನ ಜೀವನದಲ್ಲೂ ಕೂಡ ಇಂಥ ಪ್ರಾಣ ಬೆದರಿಕೆನ ಹಾಕ್ದವಳಲ್ಲ ನಾನು, ಆದ್ರೆ ಇವತ್ತು ನನ್ನಿಂದ ಎಂತ ಕೆಲಸ ಮಾಡಿಸ್ಬಿಟ್ಲು ಅವಳು ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾರೆ. ಏನಮ್ಮ ಹೇಳ್ತಿದ್ಯಾ ನೀನು ಅಂತ ವೈಷ್ಣವ್ ಲಕ್ಷ್ಮಿ ಕೇಳ್ತಿದ್ರೆ, ಹೌದು ಲಕ್ಷ್ಮಿ ನಾನು ನಿಜಾನೇ ಹೇಳ್ತಿದ್ದೀನಿ, ನೀನು ಅವಳನ್ನ ಒಳ್ಳೆವಳು ಅಂತ ಅನ್ಕೋಬೇಡ. ಮೊದಲಿನ ಕೀರ್ತಿ ಅವಳಲ್ಲ, ತುಂಬಾ ಬದಲಾಗಿದ್ದಾಳೆ. ಅವಳಿಗೆ ಬೇಕು ಅಂದ್ರೆ ಅವಳು ಏನ್ ಬೇಕಿದ್ರು ಮಾಡೋಕೆ ರೆಡಿ ಆಗಿರ್ತಾಳೆ. ಹಾಗೆ ನನ್ನ ಪ್ರಾಣನೂ ಕೂಡ ತೆಗಿಯೋಕೆ ರೆಡಿ ಆಗಿದ್ಲು. ನೀನು ಅನ್ಕೊಂಡಿದ್ಯಾ ಅಷ್ಟೇ, ನಿನ್ನ ಹಾಗೆ ನಾನು ಕೂಡ ತುಂಬ ಒಳ್ಳೆಯವಳು ಅನ್ಕೊಂಡಿದ್ದೆ. ಅವಳು ಜಾತಕದ ವಿಷಯ ಗೊತ್ತಾಗ್ತದಾಗೆ ಪುಟ್ಟನಿಂದ ದೂರ ಆದ್ಲು. ನಾನು ಕೂಡ ಏನು ತ್ಯಾಗ ಮಾಡಿದ್ಲು ಅಂತ ಅನ್ಕೊಂಡು ಅವಳ ಬಗ್ಗೆ ಅಭಿಮಾನ ಆಯಿತು. ಆದರೆ ಈಗ ನನಗೂ ಅವಳು ಏನು ಅನ್ನೋದು ಗೊತ್ತಾಗಿದೆ. ಅವಳು ಖಂಡಿತ ಹುಚ್ಚಿ ಥರ ಆಡ್ತಾಳೆ. ಅವಳು ಹೇಗೆ ನಡ್ಕೋತಾಳೆ ಅನ್ನೋದನ್ನು ಊಹೆ ಕೂಡ ಮಾಡೋಕೆ ಆಗೋದಿಲ್ಲ, ಅಷ್ಟು ಮಟ್ಟಿಗೆ ನಡ್ಕೋತಾಳೆ. ನೀನು ಕೂಡ ಅವಳನ್ನು ನಂಬೇಡ ಅಂತ ಹೇಳ್ತಿದ್ರೆ, ಇಲ್ಲ ನನಗೆ ಅವ್ರ ಮಾತುಗಳನ್ನ ಕೇಳ್ತಿದ್ರೆ ನೀವು ಹೇಳೋ ಥರ ಅವರು ಕೆಟ್ಟವರು ಅಂತ ಅನ್ನಿಸ್ತಾ ಇಲ್ಲ ನನಗೆ. ಅವರು ಅಂತ ಕೆಲಸ ಮಾಡೋರಲ್ಲ ಅಂತಾನೆ ಲಕ್ಷ್ಮಿ ಹೇಳ್ತಿದ್ದಾಳೆ. ಇವಳನ್ನ ಹೇಗಪ್ಪ ನಂಬಿಸ್ಲಿ ಅಂತ ಅನ್ಕೋತಿದ್ದಾರೆ. ಜೊತೆಗೆ ಏನಪ್ಪ ನೀನು ಹೆಂಡತಿ ಮಾತು ಕೇಳ್ತಿದ್ರೆ ನನ್ನ ಮೇಲೆ ಅನುಮಾನ ಪಡೋ ರೀತಿ ಇದೆಯಲ್ಲ, ನಾನು ನಿಜಾನೇ ಹೇಳ್ತಿದ್ದೀನಿ, ಮೊದಲು ಇಲ್ಲಿಂದ ಹೋಗೋಣ ಬನ್ನಿ ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಈ ಕಡೆ ಅಲ್ಲಿ ಇಷ್ಟೊತ್ತು ಕೂಡ ಎಲ್ಲವನ್ನ ಕೂಡ ಕೇಳಿಸ್ಕೊಂಡು ನೋಡ್ತಿದ್ದಂಥ ಆ ಒಂದು ಹುಚ್ಚು ಸನ್ಯಾಸಿ ಅಲ್ಲಿಗೆ ಬಂದೇ ಬಿಡ್ತಾರೆ. ತಕ್ಷಣ ಟಪ್ ಅಂತ ಬಂದ ತಕ್ಷಣ ಇಲ್ಲಿ ಕಾವೇರಿ ಅವ್ರಿಗೆ ಶಾಕ್ ಆಗ್ಬಿಡುತ್ತೆ. ಇಲ್ಲ ಎಲ್ಲ ಇವರೇ ಮಾಡಿದ್ದು ಅಂತ ಹೇಳ್ತಿದ್ದಾರೆ. ಈ ಕಡೆ ಕಾವೇರಿ ಅವ್ರಿಗೆ ಇವನ್ನ ನಾನು ಹಾಗೆ ನೋಡಿದೆ ಅಲ್ವಾ, ಹುಚ್ಚ ಅಂದ್ಕೊಂಡು ನಾನು ಆ ಕಡೆ ಗಮನನೇ ಕೊಡಲಿಲ್ಲ. ಹಾಗಿದ್ರೆ ಇವನು ಗನ್ ಹಿಡ್ದು ಎಲ್ಲವನ್ನ ಕೂಡ ನೋಡ್ಬಿಟ್ನ ಅಂತ ಅಂದ್ಕೊಂಡು ಹೆದರ್ಕೋತಿದ್ದಾರೆ. ನಾನು ಇವನ್ನ ಕಡೆ ಕಳಿಸ್ಬಿಟ್ನಲ್ಲ ಅಂತ. ನಂತರ ಈ ಕಡೆ ಹುಚ್ಚ ಸನ್ಯಾಸಿ ಈ ಕಡೆ ಕಾವೇರಿ ಅವರ ಕುತ್ತಿಗೆನೆ ಬಂದು ಹಿಸಕ್ ಬಿಡ್ತಾರೆ. ಎಲ್ಲ ಇವರೇ ಮಾಡಿದ್ದು, ಗನ್ ಶೂಟ್ ಮಾಡೋಕೆ ನೋಡ್ತಿದ್ರು ಎಲ್ಲವನ್ನ ಅಂತ. ತಕ್ಷಣ ಈ ಕಡೆ ಹುಚ್ಚನ ಹಾಗೆ ತಳ್ಳಿಬಿಡ್ತಾರೆ. ತಳ್ಳಿದ್ರು ಕೂಡ ಹಾಗೆ ಎದ್ದು ಕುತ್ಕೊಂಡ್ಬಿಡ್ತಾರೆ ಅವರು. ಏನಮ್ಮ ಯಾರಿದೆಲ್ಲ ಅಂತಿದ್ರೆ ಗೊತ್ತಿಲ್ಲ, ಯಾವುದೋ ಹುಚ್ಚ ಬಂದು
ಆ ಕೀರ್ತಿ ನನಗೆ ಗನ್ನಿಟ್ಟಿದ್ದನ್ನು ನೋಡಿ ಈ ರೀತಿ ಹೇಳ್ತಿದ್ದಾನೆ ಅಂತ ಅನ್ಸುತ್ತೆ. ಇವನ್ ಮಾತು ಏನು ಕೇಳೋದು, ಮೊದಲು ಇಲ್ಲಿಂದ ಹೊಟ್ಟೋಗ್ಬಿಡೋಣ ಬನ್ನಿ ಅಂತಿದ್ದಾರೆ. ಈ ಕಡೆ ಇಲ್ಲ ಇವ್ರು ಏನೋ ಹೇಳೋಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಲಕ್ಷ್ಮಿ ಅನ್ಕೋತಿದ್ದಾಳೆ. ಈ ಕಡೆ ವ್ಯಕ್ತಿ ಪದೇ ಪದೇ ಎಲ್ಲ ಇವರೇ ಮಾಡಿದ್ದು ಅಂತ ಹೇಳಿ ಆ ಬೆಟ್ಟದ ತುದಿ ಹತ್ರ ಹೋಗ್ತಾರೆ. ತುದಿ ಹತ್ರ ಹೋಗಿ ನನ್ನನ್ನು ಕಾಪಾಡಿ, ನನ್ನನ್ನು ಇಟ್ಕೊಳ್ಳಿ, ಕೈ ಇಟ್ಕೊಳ್ಳಿ ಅಂತ ಕೀರ್ತಿ ಹೇಳಿದ ಎಲ್ಲವನ್ನೂ ಕೂಡ ಹೇಳ್ತಿದ್ದಾರೆ. ಏನಿದು ಕೀರ್ತಿ ಹೇಳ್ತಿದ್ದಾನೆ ಅಂದರೆ ಇವನು ಅದನ್ನು ಕೂಡ ನೋಡ್ಬಿಟ್ನಾ, ಇಲ್ಲ ತುಂಬ ಹೊತ್ತು ಇಲ್ಲಿದ್ರೆ ಡೇಂಜರು, ನಾನು ಸಿಕ್ಕಾಕೊಂಡ್ಬಿಡ್ತೀನಿ ಅಂತ ಅನ್ಕೊಂಡಿದ್ದೆ. ವೈಷ್ಣು ಪುಟ್ಟ ಬಾ ಹೋಗೋಣ, ಹುಚ್ಚೆ ಏನೇನೋ ಹೇಳ್ತಿದ್ದಾನೆ, ಇವನ ಹತ್ರ ಇದ್ರ ತಲೆ ಕೆಟ್ಟೋಗ್ಬಿಡತ್ತೆ, ಬಾ ಲಕ್ಷ್ಮಿ ಹೋಗೋಣ ಅಂತ ಹೇಳ್ತಿದ್ದಾರೆ. ಈ ಕಡೆ ವೈಷ್ಣವ್ ಕೂಡ ಹೋಗೋಣ ಅಂತ ಹೇಳಿದ್ರು ಕೂಡ ಇಲ್ಲಿ ಲಕ್ಷ್ಮಿ ಕೇಳ್ತಿಲ್ಲ. ಅವ್ರು ಏನೋ ಹೇಳ್ತಿರ್ಬೋದು ಅಂತಾನೆ ಅನ್ಕೋತಿದ್ದಾರೆ. ನಂತರ ಹುಚ್ಚ ಬಂದಿದೆ, ಮತ್ತೆ ಈ ಕಡೆ ಬಂದು ಕುತ್ಕೊಂಡು ಕಾಪಾಡಿ ಅಂತ ಕೈ ಇಟ್ಕೊಳ್ಳಿ ಅನ್ನೋದನ್ನೇ ಹೇಳ್ತಿದ್ದಾರೆ. ತಕ್ಷಣ ಈ ಕಡೆ ವೈಷ್ಣವ್ ಅಂತೂ ಆ ಹುಚ್ಚನ ಹಾಗೆ ಬೀಳಿಸ್ಬಿಡ್ತಾರೆ. ಮತ್ತೆ ಬನ್ನಿ ಅಂತ ಹೇಳಿ ಈ ಕಡೆ ಕಾವೇರಿಯವರು ವೈಷ್ಣವ್ ಇಬ್ರು ಕೂಡ ಲಕ್ಷ್ಮಿನ ಎಳ್ಕೊಂಡು ಹೋಗ್ತಿದ್ರೆ ಆ ವ್ಯಕ್ತಿ ಸತ್ಯ ಹೇಳೋಕೆ ಟ್ರೈ ಮಾಡ್ತಿದ್ರೆ. ಆ ಕಡೆ ಕೀರ್ತಿ ಕೊಂಬೆಗಳನ್ನ ಇಟ್ಕೊಂಡು ತನ್ನ ಜೀವನ ಉಳಿಸ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದಾಳೆ. ತದನಂತರ ಈ ಕಡೆ ಕೀರ್ತಿ ಆ ಕೊಂಬೆಯಿಂದ ಮತ್ತೊಂದು ಕೊಂಬೆನ ಇಟ್ಕೊಂಡಿದ್ದೆ ಅಲ್ಲಿಂದ ಬರೋಕೆ ಟ್ರೈ ಮಾಡ್ತಿದ್ದಾಳೆ. ಬಟ್ ಕಿರ್ಚ್ಕೋತಿದ್ದಾಳೆ ಕಾಪಾಡಿ ಅಂತ. ಬಟ್ ಯಾರಿಗೂ ಕೂಡ ವಿಶ್ವ ಕೇಳಿಸ್ತಿಲ್ಲ, ಅವಳ ಮಾತುಗಳು ಕೇಳಿಸ್ತಿಲ್ಲ. ತದನಂತರ ಆ ಕಡೆ ಸುಪ್ರೀತ್ ಅವರು ತಮ್ಮ ಮಗನ ನೋಡೋಕೆ ಬರ್ತಾರೆ. ತಮ್ಮ ಮಗನ ನೋಡೋಕೆ ಬಂದಾಗ ಅಂಕಿತ್ ಕಾಣಿಸ್ತಿಲ್ಲ, ಎಲ್ಲಿ ಹೋದ್ನಪ್ಪ ಅನ್ಕೊಳ್ಳುವಷ್ಟರಲ್ಲಿ ಮೆಸೇಜ್ ಬರುತ್ತೆ. ಅಮ್ಮ ಸಾರಿ, ನನ್ನಿಂದ ನಿನಗೆ ತುಂಬಾ ಹರ್ಟ್ ಆಗಿದೆ, ನಾನು ಸತ್ಯ ಹುಡ್ಕೋ ಬರ್ದಲ್ಲಿ ನಿನ್ನ ಮನಸ್ಸಿಗೆ ತುಂಬ ಹರ್ಟ್ ಮಾಡಿಬಿಟ್ಟೆ, ದಯವಿಟ್ಟು ಕ್ಷಮಿಸ್ಬಿಡು. ನಾನು ಮನೇಲಿಲ್ಲ, ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೀನಿ, ಈ ಬಾರಿ ಖಂಡಿತವಾಗ್ಲೂ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೀನಿ ಅಂತ ಹೇಳ್ತಾರೆ. ಹೌದು, ನಿನಗೆ ಪ್ರಿಜ್ವಲ್ ಫೋಟೋ ಕೊಟ್ಟಿದ್ದು ಯಾರು ಅಂದ ತಕ್ಷಣ ಅದು ಕಾವೇರಿ ಅತ್ತಿಗೆ ಅಂದ ತಕ್ಷಣ ಈ ಕಡೆ ಸುಪ್ರೀತ್ ಅವ್ರಿಗೆ ಶಾಕ್ ಆಗುತ್ತೆ. ಏನಿದು ಕಾವೇರಿ ಅತ್ತಿಗೆ ಇಷ್ಟು ದಿನ ಇಲ್ದಿರೋರು ಈಗ ಯಾಕೆ ಫೋಟೋ ಕೊಟ್ಟರು, ಏನು ಬೆನಿಫಿಟ್ ಮಾಡಬೇಕು ಅನ್ಕೊಂಡಿದ್ದಾರೆ, ಅವ್ರು ಏನೇ ತಮಗೆ ಲಾಭ ಇಲ್ಲದೆ ಏನಾನ ಕೂಡ ಮಾಡುವುದಿಲ್ಲ ಅಂತದ್ರಲ್ಲಿ ಏನ್ ಮನಸ್ಸಲ್ಲಿ ಉದ್ದೇಶ ಇಟ್ಕೊಂಡು ಈ ರೀತಿ ಮಾಡ್ತಿದ್ದಾರೆ, ಯಾಕೆ ನನ್ನನ್ನು ಡಿಸ್ಟರ್ಬ್ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಅನ್ಕೊಂಡಿದ್ದೆ. ಅಣ್ಣನ ಬಂದು ಕೇಳೋಕೆ ಮುಂದಾಗ್ತಿದ್ದಾರೆ. ಅಣ್ಣ ನೀನು ಹೆಂಡತಿ ಮಾಡಿದ್ದು ಸರಿನಾ ಅದಕ್ಕೆ ಅಂತ ಕೇಳ್ತಿದ್ರೆ ಏನ್ ಮಾತಾಡ್ತಿದ್ದೆ, ನಾನು ಆಲ್ರೆಡಿ ಹೇಳ್ದೆ ಅಲ್ವಾ, ನೀನು ಹೇಳಿದನ್ನೆಲ್ಲ ನಂಬೋಕ್ಕಾಗಲ್ಲ, ಕಾವೇರಿ ಅಂತವಳಲ್ಲ ಅಂತಾನೆ ಕೃಷ್ಣ ಅವರು ಬ್ಯಾಟಿಂಗ್ ಮಾಡ್ತಿದ್ದಾರೆ. ಹೌದಾ, ಆಗಿದ್ರೆ ನನ್ನ ಸಂಸಾರಕ್ಕೆ ತಲೆಗೆ ಹಾಕೋಕೆ ನಿನ್ನ ಹೆಂಡತಿಗೆ ಏನು ರೈಟ್ಸ್ ಇದೆ, ನನ್ನ ಸಂಸಾರಕ್ಕೂ ನಿನ್ನ ಸಂಸಾರಕ್ಕೂ ಏನು ಸಂಬಂಧ ಅಂತ ಕೇಳ್ತಿದ್ದಾರೆ. ಸುಪ್ರೀತ ಏನಿದು ಸಂಸಾರ ಅದು ಇದು ಅಂತ ಮಾತಾಡ್ತಿದ್ಯಲ್ಲ ಅಂತ. ಹೌದು, ಹೋಗ್ಬೇಕು ಅಂದ್ರೆ ಇದನ್ನೆಲ್ಲ ಮಾಡಿ ಹೋಗ್ಬೇಕಾಗಿಲ್ಲ, ನಾನು ನನ್ನ ಮಗ ಇಬ್ರು ಕೂಡ ಹೊಟ್ಟೋಗ್ಬಿಡ್ತೀವಿ, ಅದಕ್ಕೆಲ್ಲ ಇದನ್ನೆಲ್ಲ ಯಾಕೆ ಮಾಡಬೇಕು ಅಂತಿದ್ರೆ ಏನು ಮಾತಾಡ್ತಿದ್ಯಾ ಸುಪ್ರೀತಾ ಅಂತ. ಹೌದು, ನೀನೇ ಹೆಂಡ್ತಿ ಪ್ರಜ್ವಲ್ ಫೋಟೋನ ನನ್ನ ಮಗಂಗೆ ಯಾಕೆ ಕೊಡ್ಬೇಕಿತ್ತು, ನಿನ್ನ ಹೆಂಡ್ತಿನೇ ಕೊಟ್ಟಿರೋದು ಅಂದ ತಕ್ಷಣ ಏನು ಹೇಳ್ತಿದ್ಯಾ, ಕಾವೇರಿ ಪ್ರಜ್ವಲ್ ಫೋಟೋ ಕೊಟ್ಲಾ ಅಂತ. ಹೌದು, ಕಾವೇರಿ ಅದಕ್ಕೇನೆ ಸುಮ್ಮನೆ ಮೇಲೆಲ್ಲ ಕಾಳಜಿ ಇರೋ ರೀತಿ ಮಾತಾಡೋದು, ಆದರೆ ಮನಸ್ಸಲ್ಲಿ ಬೇರೆನೇ ಆಲೋಚನೆ ಮಾಡ್ತಿರ್ತಾರೆ. ಅವರು ತಮ್ಮ ಲಾಭ ಇಲ್ಲದೆ ಏನನ್ನು ಕೂಡ ಮಾಡೋದಿಲ್ಲ. ನನ್ನ ಸಂಸಾರದಲ್ಲೇ 1000 ಹೊತ್ಕೊ ಹೋಗೋದಷ್ಟಿದೆ, ಅದನ್ನು ಬಿಟ್ಟು ಈ ರೀತಿ ಎಲ್ಲ ಯಾಕೆ ಡಿಸ್ಟರ್ಬ್ ಮಾಡಬೇಕು. ಆಲ್ರೆಡಿ ಬೆಳೆದು ನಿಂತಿರೋ ಮಗನಲ್ಲಿ ಒಂದು ಅನುಮಾನದ ಹುಳ ಬೆಳೀತಾ ಇದೆ, ಅದನ್ನು ಹೋಗ್ಲಾಡಿಸಿ ಅವನ್ನ ಸರಿಯಾಗಿ ದಾರಿ ತರಬೇಕು ಅಂದ್ಕೊಂಡ್ರೆ ತಪ್ಪನ ದಾರಿಗೆ ಯಾಕೆ ಇಳಿದು ಕರ್ಕೊಂಡು ಹೋಗ್ತಿದ್ದಾರೆ ಅವನನ್ನು. ನೀನು ಹೆಂಡತಿ ಮಾಡ್ತಿರೋದು ಸರಿ, ನನ್ನ ಸಂಸಾರಕ್ಕೆ ಮೂಗು ತೋರಿಸೋಕೆ ಅವ್ರಿಗೇನು ರೈಟ್ಸ್ ಇದೆ ಅಂತ ಕೇಳ್ತಿದ್ರೆ ನನಗೆ ಯಾಕೋ ತಪ್ಪು ಅಂತ ಅನಿಸ್ತಿಲ್ವಲ್ಲ ಪ್ರಜ್ವಲ್ ಫೋಟೋ ಕೊಟ್ಟಿದ್ವು ಅಂತ ಕೃಷ್ಣವ್ರು ಹೇಳಿದ ತಕ್ಷಣ ಸುಪ್ರೀತ್ ಅವ್ರಿಗೆ ಶಾಕ್ ಆಗುತ್ತೆ. ನಂತರ ಈ ಕಡೆ ನಿಮಗೆ ಹುಷಾರಿಲ್ಲ ಬನ್ನಿ ಹೋಗೋಣ ಅಂತ ವೈಷ್ಣವಿ ಹೇಳ್ಕೊಂಡು ಕರ್ಕೊಂಡು ಹೋಗ್ತಿದ್ರೆ ಈ ಕಡೆ ಕಾವೇರಿ ಅವರಂತೂ ಹಾಗೆ ಪಾಸ್ ಆಗಬೇಕು ಅಷ್ಟರಲ್ಲಿ ಮತ್ತೆ ಈ ಕಡೆ ಲಕ್ಷ್ಮಿ ಮತ್ತೆ ಆ ಬೆಟ್ಟದ ತುದಿಲಿ ಏನೋ ಇರಬೇಕು, ಈ ವ್ಯಕ್ತಿ ಏನೋ ಹೇಳೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಅನ್ಕೊಂಡಿದ್ದೆ. ಹಾಗೆ ತನ್ಗೆ ಎಷ್ಟೇ ನೋವಾಗ್ತಿದ್ರು ಕೂಡ ಹಾಗೆ ಓಡ್ಕೊಂಡು ಬೆಟ್ಟದ ಕೆಳಗಡೆ ನೋಡೋಕೆ ಪ್ರಪಾತದ ಹತ್ರ ತುದಿಗೆ ಬರ್ತಿದ್ರೆ ಈ ಕಡೆ ಆ ಹುಚ್ಚು ಸನ್ಯಾಸಿ ಕೂಡ ಲಕ್ಷ್ಮಿನ ಕರ್ಕೊಂಡು ಅಲ್ಲಿ ಅಂತ ಆ ಒಂದು ಜಾಗನ ತೋರಿಸೋಕೆ ಮುಂದಾಗ್ತಿದ್ದಾರೆ. ಈ ಕಡೆ ವೈಷ್ಣವ್ ಕೂಡ ಲಕ್ಷ್ಮಿ ಅವರು ಎಲ್ಲಿ ಹೋಗ್ತಿದ್ರ ಅಂತ ಹಿಂಬದಲ್ಲೇ ಓಡ್ ಬರ್ತಿದ್ದಾರೆ. ಬನ್ನಿ, ನಿಮ್ಗೆ ತುಂಬ ತೊಂದರೆ ಆಗುತ್ತೆ, ನಿಮಗೆ ಕಷ್ಟ ಆಗುತ್ತೆ, ಗಾಯ ಮಾಸಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ. ಆ ಕಡೆ ಕೀರ್ತಿ ಒದ್ದಾಡ್ತಿದ್ದಾಳೆ, ಕಾಪಾಡಿ ಅಂತ ಕಿರ್ಚ್ತಿದ್ದಾಳೆ. ಆದರೆ ಫೈನಲಿ ಬೆಟ್ಟದ ತುದಿಗೆ ಬಂದೇ ಬಿಟ್ಲು ಲಕ್ಷ್ಮಿ. ಹಾಗಿದ್ರೆ ಬಗ್ಗ ನೋಡಿದೆ ಇಲ್ಲಿ ಕೀರ್ತಿ ಕಾಣಿಸೇ ಬಿಡ್ತಾಳೆ. ಇಲ್ಲಿ ಲಕ್ಷ್ಮಿಗೆ ಕೀರ್ತಿ ಪ್ರಾಣ ಉಳಿಸಿದ ದೇವತೆ ಮತ್ತೆ ಲಕ್ಷ್ಮಿನೇ ಆಗ್ತಾಳೆ. ಈ ಕಡೆ ಹುಚ್ಚು ಸನ್ಯಾಸಿಯ ಮಾತನ್ನ ನಂಬಿದಂತ ಅಲ್ಲಿ ಲಕ್ಷ್ಮಿ ಕೀರ್ತಿನ ಕಾಪಾಡ್ಬಿಡ್ತಾಳ. ಆ ಕಡೆ ಕಾವೇರಿ ಅವ್ರ ಕತೆ ಏನಾಗ್ಬೋದು, ಇದಕ್ಕೂ ಕೂಡ ನಾನ್ ಕಾರಣ ಅಲ್ಲ, ಅವಳು ಗೊತ್ತಿಲ್ಲದೆ ಬಿದ್ಬಿಟ್ಲು ಅಂತ ಹೇಳಿ ತಪ್ಪಿಸ್ಕೋತಾರ. ಆದ್ರೆ ಲಕ್ಷ್ಮಿ ಪ್ರಪಾತದ ತುದಿಯಲ್ಲಿ ನಿಂತು ನೋಡಿದ್ರು ಕೂಡ ಅಲ್ಲಿ ಕೀರ್ತಿ ಕಾಣಿಸೋದೇ ಇಲ್ವಾ. ಹಾಗಿದ್ರೆ ಕೀರ್ತಿ ಕಾಪಾಡುವುದು ಲಕ್ಷ್ಮಿನ ಅಥವಾ ಕೀರ್ತಿ ನಿಜವಾಗ್ಲೂ ಸಾವನ್ನ ದುರ್ಮರಣವನ್ನ ಹೊಂದೇ ಬಿಡ್ತಾಳ. ಏನೆಲ್ಲ ಆಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನ ಮರಿಬೇಡಿ.